ಆತಂಕ ತಂದು ಅಡಚಣೆ ತಂದು ನಮ್ಮನ್ನ ಸೋಲಿಸಕ್ಕೆ ಬರುವವರನ್ನ ನಾವು ಸೋಲಿಸಬೇಕು, ಹೊತ್ತು ನಾವು ಸೋಲಬಾರದು. ಪರಾಭವ ಸಂವತ್ಸರ ಇಡೀ ಒಂದು ಸಂವತ್ಸರ ಒಳಗೆ ನಾವು ಸೋಲಬಾರದು. ನಮ್ಮ ಸಾಧನೆಗೆ ಅಡಚಣೆಯನ್ನ ತರುವವರನ್ನ, ಬಂಧಕ ತರುವವರನ್ನ, ಅಂಥವರನ್ನ ಸೋಲಿಸಬೇಕು ಅನ್ನುವ ಅರ್ಥದೊಳಗೆ ಪರಾಭವ ಅನ್ನುವ ಶಬ್ದವನ್ನು ನಾವು ಇಟ್ಕೋಬೇಕು. ಈಗಾಗಲೇ ಎಷ್ಟೋ ಕಡೆ ನೀವು ಒಂದು ಲಗ್ನ ಪತ್ರಿಕಾ ಪ್ರಿಂಟ್ ಮಾಡಬೇಕಾದ್ರೂ, ಉಪನಯನ ಪತ್ರಿಕಾ ಪ್ರಿಂಟ್ ಮಾಡಬೇಕಾದ್ರೂ, ಅಥವಾ ವಿವಾಹದ ನಿಶ್ಚಯದ ಯಾದಿ ಪತ್ರಿಕಾ ಪ್ರಿಂಟ್ ಮಾಡಬೇಕಾದ್ರೂ ಬರೆಯಬೇಕಾದಾಗ ಇಲ್ಲಿವರೆಗೆ ಗತ ಶ್ರೀ ಶಾಲಿವಾಹನ ಶಕೆ ಅಂತಂದಾಗ 1947 ಅಂತ ಬರೀತಿದ್ರಿ. ಇನ್ನು ಮೇಲೆ ಇವತ್ತಿನಿಂದ ಆರಂಭ ಮಾಡಿ 1948 ಅಂತ ಬರೀಬೇಕು. ಬರುವ ದೇವತೆಗಳನ್ನ ಸ್ಮರಣೆ ಮಾಡಿ ಎಲ್ಲರಿಗೂ ಮಂಗಲವನ್ನುಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡಬೇಕು. ಎಲ್ಲರಿಗೂ ಮಂಗಲವನ್ನುಂಟು ಮಾಡಿ, ಯಾರೇ ಇರಲಿ ಇಡೀ ವಿಶ್ವದೊಳಗೆ ಎಲ್ಲರಿಗೂ ಮಂಗಲವನ್ನುಂಟು ಮಾಡಬೇಕು. ಬ್ರಹ್ಮ, ವಾಯು, ಗಿರೀಶ, ಶೇಷ, ಗರುಡ, ದೇವ, ಇಂದ್ರ, ಕಾಮ, ಗುರು, ಚಂದ್ರ, ಅರ್ಥ, ವರುಣ, ಅನಲ, ಮನು, ಯಮ, ವಿತ್ತೇಶ, ವಿಘ್ನೇಶ್ವರ, ನಾಸತ್ಯು, ನಿವೃತ್ತಿ, ಮರುದ್ಗಣ, ಯುತಾಹ, ಪರ್ಜನ್ಯ, ಮಿತ್ರಾಲಯಃ, ಸಸ್ತ್ರೀಕಾಃ, ಸುರಪುಂಗವಾಃ ಪ್ರತಿದಿನಂ ಕುರ್ವಂತು ಮಂಗಲಂ. ಶ್ರೀಮದ್ ಆನಂದ ತೀರ್ಥಾರ್ಯ ಶಾಸ್ತ್ರ ದುಕ್ತಾಪ್ತಿ ಮಂಥನ ಪ್ರಾರ್ಥಾ ನ್ಯಾಯ ಸುಧಾರೇನ ತಂ ಜಯೇಂದ್ರ ಮಹಂ ಭಜೆ. ಪಾತ್ರೆಯಲ್ಲಿ ಮುಖವನ್ನು ನೋಡಬೇಕು. ಮುಖದ ಹೋಗದಂತ ಹೇಳಿದ್ರಲ್ಲ. ಸುದರ್ಪಣ, ಸುದರ್ಪಣ ಅಂದ್ರೆ ಹೊಸ ಕನ್ನಡಿ, ದರ್ಪಣ ಅಂದ್ರೆ ಕನ್ನಡಿ, ಸುದರ್ಪಣ ಅಂದ್ರೆ ಅದು ಹೊಸ ವ್ಯಕ್ತ ಆ ಕಡೆ ಈ ಕಡೆ ಯಾವಾಗೋ ನೋಡದೇ ಇರುವ ಕನ್ನಡಿ ಅಂತ ಅರ್ಥ. ಅಂತ ಕನ್ನಡಿಯಲ್ಲಿ ಮುಖವನ್ನು ನೋಡಿ ನಾತ್ವ ಸುತ್ವ ವರ್ಷ ಪದಂ, ಇದು ಯಾವಾಗ ಕೇಳಬೇಕು? ಊಟಕ್ಕಿಂತ ಮೊದಲೇ ಸುತ್ವ ವರ್ಷ ಪದಂ ಕೇಳಿ ಭುಂಜೀತ ದೈವಜ್ಞ ಕೈಹಿ ಊಟವನ್ನು ಮಾಡಿ ಕೇಳಬೇಕು. ಕೇಳುವ ಮುಂದಾಗ ಮೊದಲಿಗೆ ಆಯಾ ಯುಗದ ಧರ್ಮದ ಬಗ್ಗೆ ಕೇಳಬೇಕು. ಕೃತಯುಗದೊಳಗೆ ಅದರ ಪ್ರಮಾಣ ಎಷ್ಟದ? ಒಂದು ಮಹಾಯುಗ ಅಂತ ಕರಿಬೇಕಾದ್ರೆ ಕೃತ, ತ್ರೇತ, ದ್ವಾಪರ, ಕಲಿ ಇವು 4 ಕೂಡಿದರೆ ಒಂದು ಮಹಾಯುಗ. ಅದರ ಒಂದು ಮಹಾಯುಗದ ಪ್ರಮಾಣ ಎಷ್ಟು? 43,20,000 ವರ್ಷ ಅಂದ್ರೆ ಒಂದು ಮಹಾಯುಗ. ಅಷ್ಟರಾಗಿ ಎಷ್ಟು ಸಲ ಮನುಷ್ಯರಾಗಿ ಹುಟ್ಟಿಸ್ಕೊ ಗೊತ್ತಿಲ್ಲ, ಹುಟ್ಟದಂಗಿಲ್ಲ ಅಂದ್ರೂ ಅಡ್ಡಿಗಿಲ್ಲ, ಗೊತ್ತಿಲ್ಲ. ಕೃತಯುಗದ ಪ್ರಮಾಣ 17,28,000 ವರ್ಷ. ಆ ವೇಳೆ ಕೃತಯುಗದೊಳಗೆ ಭಗವಂತನ ಯಾವ ರೂಪವನ್ನು ಚಿಂತನೆ ಮಾಡಬೇಕು? ಇಲ್ಲಿ ಸಂಧ್ಯಾವಂದನ ಮಾಡೋ ಮೂಲಕ ಪ್ರಾತಃ ಕಾಲದಲ್ಲಿ, ಸಾಯಂಕಾಲದಲ್ಲಿ ಉಚ್ಚಾರಣೆಯನ್ನು ಮಾಡ್ತೇವೆ. ರಕ್ತೋ ವರ್ಣಃ, ಅಗ್ನಿ ಮುಖಂ, ಬ್ರಹ್ಮ ಶಿರಃ, ವಿಷ್ಣು ಹೃದಯ ಅಂತ ಬರ್ತದೆ ಪ್ರಾತಃ ಕಾಲ. ಸಾಯಂಕಾಲ ಕೃಷ್ಣೋ ವರ್ಣಃ, ಅಗ್ನಿ ಮುಖಂ ಇವೆಲ್ಲ ಬರ್ತವೆ. ಹಾಗಾದ್ರೆ ಕಲಿಯುಗದಲ್ಲಿ ನಾವು ರಕ್ತವರ್ಣ, ಕೃಷ್ಣ ಅಂದ್ರೆ ಶ್ಯಾಮ ವರ್ಣದ ಭಗವಂತನನ್ನು ಚಿಂತನೆ ಮಾಡ್ತೀವಿ. ಆದರೆ ಕೃತಯುಗ ಒಳಗ ಅಲ್ಲಿ ರಕ್ತೋ ವರ್ಣ, ಕೃಷ್ಣೋ ವರ್ಣ ಅಂತರಲಾರೆ, ಶುಕ್ಲೋ ವರ್ಣ, ಶುದ್ಧ ಬಿಳಿ ರೂಪಿಯಾದ ಭಗವಂತ, ಶುದ್ಧವಾದ ರೂಪ. ಅಲ್ಲಿ 4 ಕಾಲ ಧರ್ಮ. ಅಸ್ಥಿಗತ ಪ್ರಾಣ, ಏನು ಅಸ್ಥಿ ಗಟ್ಟಿರುವವರೆಗೂ ಪ್ರಾಣ ಇರ್ತದೆ. ಅಸ್ಥಿ ಎಷ್ಟು ಗಟ್ಟಿರೋ ಅಲ್ಲಿ ತನಕ ಪ್ರಾಣ ಗಟ್ಟಿಯಾಗಿರ್ತದೆ. ಅವಾಗ ಅವರ ಆಯುಷ್ಯ ಎಷ್ಟು ಅಂದ್ರೆ 1,00,000 ವರ್ಷ ಆಯುಷ್ಯ. ಕೃತಯುಗದೊಳಗೆ ಯಾರಿದ್ದಾರೋ ಅವರ ಆಯುಷ್ಯ 1,00,000 ವರ್ಷ. ಕೃತಯುಗದೊಳಗೆ ಎಷ್ಟು ಬಾರಿ ಧಾನ್ಯವನ್ನು ಪಡಿತಿದ್ರು?
ಕೃತಯುಗದೊಳಗೆ 7 ಬಾರಿ ಧಾನ್ಯವನ್ನು ಬೆಳೀತಿದ್ರು ನೋಡ್ರಿ. ಅವಾಗೂ 4 ತಿಂಗಳ ಮಳೆಗಾಲ, 4 ತಿಂಗಳ ಚಳಿಗಾಲ, 4 ತಿಂಗಳ ಬೇಸಿಗೆ ಕಾಲ, 4 12. ಅವಾಗೂ ಚೈತ್ರ ವೈಶಾಖ ಇದ್ದೇ ಅದ. ಆದರೆ 7 ಬಾರಿ ಧಾನ್ಯವನ್ನು ಬೆಳೀತಿದ್ರು. 7 ಬಾರಿ ಧಾನ್ಯವನ್ನು ಬೆಳೀತಾ ಇದ್ದದಕ್ಕಾಗಿ ಆ ಸಂದರ್ಭದೊಳಗೆ ರಾಮನಿಗೆ ರಾಮನಿಗೆ ಸೀತಾರಾಮನಿಗೆ ಮುಕುಟಕ್ಕೆ ಮಂಗಳ ಮತ್ಸ್ಯವತಾರಗೆ ಮುಖಕ್ಕೆ ಮಂಗಳ ಕೂರ್ಮನಿಗೆ ಸುಕುಟಕ್ಕೆ ಮಂಗಳ ಸೂಕರ ರೂಪ ನಖಕ್ಕೆ ಮಂಗಳ ನರಸಿಂಹಗೆ ವಕ್ಷಕ್ಕೆ ಮಂಗಳ ವಟುವಾಮನಗೆ ಪಕ್ಷಕ್ಕೆ ಮಂಗಳ ಭಾರ್ಗವಗೆ ಕಕ್ಷಕ್ಕೆ ಮಂಗಳ ಕಾಕುತ್ಸ ರಾಮಗೆ ಕುಕ್ಷಿಗೆ ಮಂಗಳ ಶ್ರೀಕೃಷ್ಣಗೆ ಉರುಗಳಿಗೆ ಮಂಗಳ ಉತ್ತಮ ವಿಠಲಗೆ ಶುಭ ಮಂಗಳ ಆಯಿತು ಸೇವೆ ರಾಮನಿಗೆ ಕೃಷ್ಣನಿಗೆ ಭಗವಂತನಿಗೆ ಹೋಯಿತು ಜನ್ಮ ಜನ್ಮದ ಪಾಪ ಹೋಯಿತು ಜನ್ಮ ಜನ್ಮದ ಪಾಪ ಇಂದಿನ ದಿನವೇ ಶುಭ ದಿನವು ಇಂದಿನ ವಾರ ಶುಭವಾರ ಇಂದಿನ ಭಜನೆ ಮಾಡೋ ನಿರಂತರ ಹರಿ ಭಜನೆ ಮಾಡೋ ನಿರಂತರ ಪರಗತಿಗಿದು ನಿರ್ಧಾರ ನೋಡೋ ಪರಗತಿಗಿದು ನಿರ್ಧಾರ ನೋಡೋ ಹರಿ ಭಜನೆ ಮಾಡೋ ನಿರಂತರ ಹರಿ ಭಜನೆ ಮಾಡೋ ನಿರಂತರ ಮೊದಲು ತೋರುತ್ತದೆ ಮಧುರ ವಿಷಯ ಸುಖ ಮೊದಲು ತೋರುತ್ತದೆ ಮಧುರ ವಿಷಯ ಸುಖ ಮೊದಲು ತೋರುತ್ತದೆ ಮಧುರ ವಿಷಯ ಸುಖ ಮೊದಲು